ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಲೋಕಸಭೆ ಚುನಾವಣೆಯ ಕಾವು, ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರೆ ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ. ಇವೆರಡು ಕೂಡ ಈಗ ರಾಜ್ಯದಲ್ಲಿ ಟಾಪ್ನಲ್ಲಿರುವಂತಹ ಎರಡು ಸಂಗತಿಗಳು. ಶತಾಯಗತಾಯ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕೆ ಆದಿಯಾಗಿ ಈಗಾಗಲೇ CM ಮತ್ತು DCM ಶತಪ್ರಯತ್ನವನ್ನು ಮಾಡಿಕೊಂಡು ಹೆಚ್ಚು ಸ್ಥಾನವನ್ನು ಗೆಲ್ಲಿಸೋದಕ್ಕೆ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಮುಂದೆ DK ಶಿವಕುಮಾರ್ ಇಟ್ಟಂಥ ಒಂದೇ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ, ನಿಮ್ಮ ಸಮುದಾಯದ ಒಬ್ಬ ನಾಯಕ ಅಥವಾ ನಿಮ್ಮ ಸಮುದಾಯದವನಾಗಿರುವಂಥ ನಾನು ಈ ರಾಜ್ಯದ ಮುನ್ನಡೆಸಬೇಕು, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಬಿಟ್ಟು ನಿಮಗೆ ಬಯಕೆ ಇದ್ದರೆ ನನ್ನ ಬೆನ್ನಿಗೆ ನಿಲ್ಲಿ ಎನ್ನುವಂಥ ಒಂದು ಅಸ್ತ್ರವನ್ನು ಅಲ್ಲಿ ಪ್ರಯೋಗ ಮಾಡಿದರು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಇಲ್ಲಿ DK ಶಿವಕುಮಾರ್ ಹೇಳಿದಂತೆಯೇ ಅಭೂತಪೂರ್ವವಾದಂಥ ಗೆಲುವು ಸಿಕ್ತು. ಬಟ್ ಸಿದ್ದರಾಮಯ್ಯ ಪಟ್ಟು ಬಿಡಲಿಲ್ಲ, ಹೀಗಾಗಿ CM ಸ್ಥಾನ ಸಿಗಲಿಲ್ಲ. ಈಗ ಲೋಕಸಭೆ ಚುನಾವಣೆ ಮುಗಿದ ಬಳಿಕ CM ಸ್ಥಾನದ ಬಗ್ಗೆ ಅಥವಾ CM ಸ್ಥಾನ ಸಿಗುವುದರ ಬಗ್ಗೆ DK ಶಿವಕುಮಾರ್ ಆಗಾಗ ಚಿಕ್ಕಪುಟ್ಟ ಸುಳಿವನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಒಕ್ಕಲಿಗ ಸಮುದಾಯದ ಮುಂದೆ ಬಹಿರಂಗವಾಗಿ ಇಂಥದ್ದೊಂದು ಸುಳಿವನ್ನು ಕೊಡೋದ್ರ ಮೂಲಕ ಹೊಸದೊಂದು ಚರ್ಚೆಗೆ ನಾಂದಿ ಹಾಡಿದ್ದಾರೆ. ಈ ಮೂಲಕ ಲೋಕಸಭೆ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮೂಡತೊಡಗಿದೆ. ಇದಕ್ಕೆ ಪೂರಕವಾಗಿ ಕೆಲವು BJPಯ ನಾಯಕರು ಕೂಡ ಆಡಿರುವಂಥ ಮಾತುಗಳು ಸ್ಪಷ್ಟವಾಗಿ ಏನೋ ಒಂದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹ ಸುಳಿವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ DK ಶಿವಕುಮಾರ್ ಒಕ್ಕಲಿಗ ನಾಯಕರ ಮುಂದೆ ಅಥವಾ ಒಕ್ಕಲಿಗ ಸಮುದಾಯದ ಮುಂದೆ ಇಟ್ಟಂತಹ ಒಂದಷ್ಟು ಬೇಡಿಕೆ ಮತ್ತು ಕೊಟ್ಟಂತಹ ಮಾತು, ಹಾಗೆಯೇ ಕೇಳಿದಂತಹ ಒಂದು ಅವಕಾಶ, ಆ ಸಂದರ್ಭದಲ್ಲಿ ಬಳಸಿದಂಥದ್ದೊಂದು ಪದ, ಇದು ಇಷ್ಟು ಮುಖ್ಯ ಆಗೋದು ಯಾಕೆ? ಮುಂದಿನ CM ಆಗೋದ್ರ ಬಗ್ಗೆ ಮತ್ತೆ DK ಶಿವಕುಮಾರ್ ಕೊಟ್ಟಂತಹ ಚಿಕ್ಕ ಸುಳಿವು ಏನು? ಇದರ ಎಫೆಕ್ಟು ಅಂದರೆ ಯಾವಾಗ DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹೌದು, ನಾನೀಗಾಗಲೇ ಹೇಳಿದಂತೆ ರಾಜ್ಯದಲ್ಲಿ ಎರಡು ಪ್ರಮುಖ ಘಟನೆಗಳು ಸಂಭವಿಸುತ್ತಿದ್ದಾವೆ. ಒಂದು ಲೋಕಸಭೆ ಚುನಾವಣೆ, ಮತ್ತೊಂದು ಲೋಕಸಭೆ ಚುನಾವಣೆಯ ನಂತರ ರಾಜ್ಯದಲ್ಲಿ ಆಗುವಂಥ ಬದಲಾವಣೆ. ಈ ಎರಡರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ CM ಬಗ್ಗೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಕ್ಕಲಿಗರ ಸಭೆಯಲ್ಲಿ DCM DK ಶಿವಕುಮಾರ್ ಆಡಿರುವಂಥ ಮಾತು ಮತ್ತು ಇದರ ಹಿಂದೆ ಒಂದಷ್ಟು ಜನ ಶಾಸಕರು ಆಡಿದಂಥ ಮಾತು, ಇವೆಲ್ಲದೂ ಕೂಡ ಈಗ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಒಕ್ಕಲಿಗರ ಸಭೆಯನ್ನು ಆಯೋಜನೆ ಮಾಡಿದಂತಹ ಈ ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆದಿರ್ತಾರೆ. ಇನ್ಫ್ಯಾಕ್ಟು DK ಶಿವಕುಮಾರ್ ಮುಂದಾಳತ್ವದಲ್ಲೇ ಈ ಸಭೆಯನ್ನು ಕರೆದಿದ್ರು ಅನ್ನೋದು ಗುಟ್ಟೇನೂ ಅಲ್ಲ. ಈ ಒಕ್ಕಲಿಗರ ಸಭೆಯಲ್ಲಿ DCM DK ಶಿವಕುಮಾರ್ ಅವರು ಈ ಬಗ್ಗೆ ಅಂದರೆ CM ಸ್ಥಾನದ ಬಗ್ಗೆ ಪರೋಕ್ಷವಾಗಿ ಸುಳಿವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಏನು ಆಗಬೇಕೋ ಅದು ತೀರ್ಮಾನ ಆಗಿದೆ ಅಂತೇಳಿ ಹೇಳ್ತಾ ಮುಂದಿನ CM ಆಗೋ ಆಸೆಯನ್ನು DCM DK ಶಿವಕುಮಾರ್ ಬಿಚ್ಚಿಟ್ಟಿದ್ದಾರೆ. ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಮಾತನಾಡಿದಂಥ DK ಶಿವಕುಮಾರ್ ಅವರು, ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರೈಸುವಂಥ ಸರ್ಕಾರ ಅಲ್ಲ, 10 ವರ್ಷ ಪೂರೈಸುವಂಥ ಸರ್ಕಾರ, ಕೇವಲ 5 ವರ್ಷಕ್ಕೆ ಬಿದ್ದೋಗುವಂಥ ಸರ್ಕಾರ ಅಲ್ಲ. ದೆಹಲಿಯಲ್ಲಿ ಏನಾಗಬೇಕೋ ಅದು ತೀರ್ಮಾನ ಆಗಿದೆ, ಅದರ ಬಗ್ಗೆ ಚರ್ಚೆ ಬೇಡ, ಚರ್ಚೆ ಆಗೋದೂ ಕೂಡ ಬೇಡ ಅಂತ ಹೇಳ್ತಾ DCM DK ಶಿವಕುಮಾರ್ ಅವರು ಪರೋಕ್ಷವಾಗಿ CM ಸ್ಥಾನ ಸಿಗುತ್ತೆ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. DCM DK ಶಿವಕುಮಾರ್ ನೀಡಿರುವಂಥ ಈ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ ಮತ್ತು ಅಲ್ಲಿ ಬಳಕೆ ಮಾಡಿರುವಂಥ 10 ವರ್ಷ ಮತ್ತಷ್ಟು ಕುತೂಹಲಗಳನ್ನು ಹೆಚ್ಚಿಸಿದೆ. ಹೌದು, ಲೋಕಸಭೆ ಚುನಾವಣೆಯಲ್ಲಿ BJP ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ಒಂದು ಟಾಸ್ಕನ್ನು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಈಗ ಹೈಕಮಾಂಡ್ ಹಾಕಿರೋದ್ರಿಂದ ಸಹಜವಾಗಿ ಅದರ ಭರ್ಜರಿ ತಯಾರಿಯಲ್ಲಿ ಮತ್ತು ರಣತಂತ್ರವನ್ನು ರೂಪಿಸೋದ್ರಲ್ಲಿ ಇಬ್ಬರು ಕೂಡ ಬ್ಯುಸಿಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಯಾರು ಹೆಚ್ಚು ಸ್ಥಾನವನ್ನು ಗೆಲ್ಲಿಸ್ತಾರೋ ಅವರಿಗೆ ಮುಂದಿನ ಅವಕಾಶಗಳು ಅನ್ನುವಂಥ ಸಂದೇಶ ಬಹುಶಃ DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರುವಂತೆ ಕಾಣಿಸ್ತಿದೆ. ಅದೇ ಕಾರಣಕ್ಕೋಸ್ಕರ ಇಬ್ಬರು ಕೂಡ ಭರ್ಜರಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ CM ಆಗೋದ್ರ ಬಗ್ಗೆ DK ಶಿವಕುಮಾರ್ ಮತ್ತೊಮ್ಮೆ ಮಾತನಾಡಿದ್ದಾರೆ. DK ಶಿವಕುಮಾರ್ ಅವರ ರಹಸ್ಯ ಮತ್ತು ದೆಹಲಿಯ ಮಾತುಕತೆಯ ಒಂದು ಈ ರಹಸ್ಯದ ಮಾತುಗಳೇನಿದ್ದಾವೆ, ಇದು ಒಂದು ರೀತಿಯಲ್ಲಿ ಈಗ ಕುತೂಹಲವನ್ನು ಹೆಚ್ಚಿಸಿದೆ ಮತ್ತು ಒಕ್ಕಲಿಗ ತಂತ್ರ ಹಾಗೂ ಅದರ ರಾಜಕೀಯ ಸೂತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಹಾಗೆ ನೋಡಿದರೆ DK ಶಿವಕುಮಾರ್ ಇಲ್ಲಿ ಬಳಸಿರುವಂಥ ಪದ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮತ್ತು ಒಕ್ಕಲಿಗ ಸಮುದಾಯದ ಮುಂದೆ
ಈ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು. ನಿಮ್ಮ ಸಮುದಾಯದ ಒಬ್ಬ ಹುಡುಗ ಅಥವಾ ನಿಮ್ಮ ಸಮುದಾಯದವನೊಬ್ಬ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯೋದು ಅಂತ ಹೇಳಿದರೆ ಅದರ ಬಗ್ಗೆ ನೀವೆಲ್ಲರೂ ಕೂಡ ಖುಷಿ ಪಡಬೇಕು, ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ಒಕ್ಕಲಿಗರನ್ನು ಎಮೋಷ್ನಲ್ ಆಗಿ ಕಟ್ಟಿ ಹಾಕಿದರು. ಈ ಬಾರಿಯೂ ಕೂಡ ಮತ್ತೆ ಅದೇ ರೀತಿ ಎಮೋಷ್ನಲಿ ಕಟ್ಟಿ ಹಾಕುವಂತಹ ಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಈಗ ಒಕ್ಕಲಿಗರನ್ನು ಈ ರೀತಿ ಓಲೈಕೆ ಮಾಡೋದ್ರ ಹಿಂದೆ ಇರುವಂಥ ಉದ್ದೇಶ ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು. ಈಗ ನಿಮಗೆ ಗೊತ್ತಿರ್ಬೋದು, ಒಂದು ಲಿಂಗಾಯತರ ಮತದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತಿ ಮುಖ್ಯ ಆಗಿರ್ತದೆ. ಲಿಂಗಾಯತ ಮತ ಮತ್ತು ಕುರುಬರು ಇವರಿಬ್ಬರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಒಕ್ಕಲಿಗರು ಕೂಡ ಇದ್ದಾರೆ ಇಡೀ ರಾಜ್ಯದಾದ್ಯಂತ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಮತ್ತು ಪ್ರಭಾವಿ ನಾಯಕ. ಯಾವುದೇ ಕಾರಣಕ್ಕೂ ಕೂಡ ಕುಮಾರಸ್ವಾಮಿಯನ್ನು ಒಕ್ಕಲಿಗ ಸಮುದಾಯದ ನಾಯಕನಾಗಿ ಬೆಳೆಯೋಕ್ಕೆ ಬಿಡಬಾರ್ದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಹಠ. ಈ ಕಾರಣಕ್ಕೋಸ್ಕರ ಎಲ್ಲೆಲ್ಲಿ ತುಳಿಯೋಕ್ಕೆ ಸಾಧ್ಯವೋ, ಎಲ್ಲೆಲ್ಲಿ ಅಡ್ಡ ಮಲಗಿಸೋಕ್ಕೆ ಸಾಧ್ಯವೋ ಎಲ್ಲ ಕೆಲಸವನ್ನು ಕೂಡ ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಗಮನಿಸಬೇಕು ಇನ್ನೊಂದು ವಿಚಾರವನ್ನು, ಡಿ ಕೆ ಶಿವಕುಮಾರ್ಗೆ ಮುಂದಿನ ದಿನಗಳಲ್ಲಿ CM ಸ್ಥಾನ ಸಿಕ್ತು ಅಂತ ಹೇಳಿದ್ರೆ ತಮ್ಮ ಈ ವರ್ಗವನ್ನು, ಒಕ್ಕಲಿಗ ಸಮುದಾಯವನ್ನು ಇನ್ನಷ್ಟು ಮೇಲೆತ್ತುವಂಥ ಕನಸು ಕೂಡ ಹೊಂದಿದ್ದಾರೆ. ಹೀಗಾಗಿ ಸಾಕಷ್ಟು ಅಳೆದು ತೂಗಿ ಒಂದಷ್ಟು ಯೋಜನೆಗಳನ್ನು ಕೂಡ ರೂಪಿಸಿಕೊಂಡಿದ್ದಾರೆ ಈ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ನ ನಾಯಕರು. ಹಾಗೆ ನೋಡಿದ್ರೆ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ನಾಯಕರಿಗೆ ಇದೇನು ದೊಡ್ಡ ಚಾಲೆಂಜಸ್ ಟಾಸ್ಕು ಕೂಡ ಅಲ್ಲ ಅಂತೇಳಿ. ಯಾಕಂತ ಹೇಳಿದರೆ ಒಕ್ಕಲಿಗರು ಒಂದು ರೀತಿಯಲ್ಲಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ತಾರೆ ಅನ್ನೋದು ಇವರ ನಂಬಿಕೆ. ಕುಮಾರಸ್ವಾಮಿ ಬೆನ್ನಿಗೆ ನಿಲ್ಲಕ್ಕಿಲ್ಲ ಅಂಥೇಳಿ ಇದೇ ಕಾರಣದಿಂದ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಆಡಿರುವಂಥ ಮಾತು ಮತ್ತು ಯತ್ನಾಳ್ ಆಡಿರುವಂಥ ಮಾತು ಇದು ಕೂಡ ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಯತ್ನಾಳ್ ಕೂಡ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಲ್ಲ, ಇನ್ನು 15 ದಿನಗಳಲ್ಲಿ ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ, ರಾಜ್ಯದಲ್ಲಿ ಸರ್ಕಾರ ಚೇಂಜ್ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಇದು ಕೂಡ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಾದರೆ 15 ದಿನದಲ್ಲಿ ಬದಲಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. 15 ದಿನದಲ್ಲೆಲ್ಲ ಒಂದು ತಿಳ್ಕೊಳ್ಳಿ, ಯತ್ನಾಳು ಆಮೇಲೆ ಇಂತಹ ರಾಜಕೀಯ ಸ್ಟೇಟ್ಮೆಂಟು ಇವುಗಳ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾಗಿಯೇ ಇಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ, ಈ ಲೋಕಸಭೆ ಚುನಾವಣೆಯವರೆಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂಥೇಳಿ. ಅದು ಮೀರಿಯೂ ಕೂಡ 2.5 ವರ್ಷ ಸಿದ್ದರಾಮಯ್ಯನವರನ್ನು ಕಂಪ್ಲೀಟ್ ಮಾಡಲಿಕ್ಕೆ ಬಿಟ್ಟು ನಂತರ ಬದಲಾವಣೆಯ ಬಗ್ಗೆ ಮಾತನಾಡೋಣ ಅನ್ನುವಂತಹ ಒಂದು ಆಲೋಚನೆಯಲ್ಲೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿ ಆಡಿರುವಂಥ ಮಾತು ಹಾಗೆ ಇದೆ. ಇನ್ನು 5 ಅಲ್ಲ 10 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ, 10 ವರ್ಷದಲ್ಲಿ ನಾನು CM ಆಗ್ತೀನಿ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ. ಅದು ಹುಸಿ ಆಗಬಾರ್ದು, ಅದು ನಿಜವಾಗಬೇಕು ಅನ್ನೋದು ಎಲ್ಲರ ಕೋರಿಕೆ ಮತ್ತು ಬೇಡಿಕೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ಗೆ ಚಾಲೆಂಜಸ್ಗಳು ಕೂಡ ಹಾಗೆ ಇದ್ದಾವೆ. CM ಆಗೋದಕ್ಕೆ ಚಾಲೆಂಜಸ್ಗಳು ಕೂಡ ಹಾಗೆ ಇದ್ದಾವೆ. ಕೇಸ್ ಇರ್ಬೋದು ಮತ್ತು ಇನ್ನೂ ಕೂಡ ಹಲವಾರು ಆರೋಪಗಳನ್ನು ಹೊತ್ತಿರುವಂಥದ್ದು ಇರ್ಬೋದು, ಈಗ ಇತ್ತೀಚೆಗೆ ದಾಖಲಾಗಿರುವಂಥ ಪ್ರಕರಣಗಳಿರ್ಬೋದು. ಎಲ್ಲ ಕಾರಣಗಳಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದ್ದಾವೆ. ಬಟ್ ಎಲ್ಲವನ್ನು ಕೂಡ ಮೆಟ್ಟಿ ನಿಲ್ತಾರೆ. ಆಮೇಲೆ ED IT ಇವುಗಳು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಸುತ್ತ ಸುಳಿಯೋದಕ್ಕೆ 1 ರೌಂಡು 2 ರೌಂಡು ಸುಳಿದಾಗಿದೆ. ಮತ್ತು ಈಗ ಡಿ ಕೆ ಶಿವಕುಮಾರ್ ಸುತ್ತ ಇರೋರನ್ನು ವಾಚ್ ಮಾಡ್ತಾನೆ ಇದೆ. ಅವರ ಮೇಲೂ ಕೂಡ ಕಣ್ಣಿಟ್ಟಿದೆ. ಒಂದು ವೇಳೆ ಈಗಾಗಲೇ ಕೆಂಪರಾಜು ಅವರನ್ನು ಈಗಾಗಲೇ ಒಂದು ಹಂತದ ರೈಡ್ ಮಾಡಿ ಕೂರಿಸಾಗಿದೆ. ಇದೇ ರೀತಿ ಬೇರೆ ಬೇರೆ ನಾಯಕರನ್ನು ಕೂಡ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ, ಕಾದು ನೋಡಬೇಕು. ಅದೇನೇ ಇದ್ದರೂ ಕೂಡ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ನಾನು CM ಆಗ್ತೀನಿ ಎನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಇಂಡೈರೆಕ್ಟಾಗಿ ಕೊಟ್ಟಿರುವಂಥದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಮತ್ತು ಒಕ್ಕಲಿಗ ವಲಯದಲ್ಲೂ ಕೂಡ ಸಮುದಾಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗಿರೋದಂತೂ ವಾಸ್ತವ. ನಿಮಗೇನಿಸುತ್ತೆ ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು CM ಆಗಬೇಕಾ ಆಗಬಾರ್ದಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.